ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಟೈಲರಿಂಗ್ ನ 3ನೇ ಕ್ಲಾಸ್ಗೆ ಹೋಗೋಣ ಬನ್ನಿ. ಅದರಲ್ಲಿ ಏನಪ್ಪ 3ನೇ ಕ್ಲಾಸಲ್ಲಿ ಅಂದರೆ ಮೆಜರ್ಮೆಂಟು ಮೇನ್ ಆಗಿ ಟೈಲರಿಂಗ್ ಅಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ಒಂದು ಭಾಗ. ಅದರಲ್ಲಿ ಬೇರೆಯವ್ರಿಗೆ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು, ನಮಗೆ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಒಂದೇ ವಿಡಿಯೋದಲ್ಲಿ ಎರಡನ್ನೂ ತೋರಿಸ್ಕೊಡ್ತೀವಿ. ಓಕೆನಾ? ಕೆಲವರು ಇವಾಗ ಅವ್ರವ್ರ ಬಟ್ಟೆಗಳು ಹೊಲ್ಕೊಳಕ್ಕೇನೆ ಏನ್ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಗೊತ್ತಿರಲ್ಲ ಅಲ್ವಾ. ಈಗ ಕಲಿಬೇಕು ಅಂತಿರೋರು ಇವಾಗ ಅವ್ರ ಬಟ್ಟೆಗಳನ್ನ ಹೊಲ್ಕೋಬೇಕು ಅಂದ್ರೆ ಅವ್ರ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಹೊಲ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ಬೇರೆಯವ್ರಿಗೆ ಇವಾಗ ಬೇರೆಯವ್ರು ಸ್ವಲ್ಪ ಗೊತ್ತಿರುತ್ತೆ. ನಾನೇ ಎಷ್ಟೋ ಸಲ ಬೇರೆಯವ್ರ ಮೆಜರ್ಮೆಂಟ್ ತಗೊಳ್ಳೋದೇ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ನಾವು ಅಳತೆ ಪ್ಲಸ್ ಕೊಟ್ಬಿಡಿ ಅದ್ರೆಲ್ಲ ಹೊಲಿತೀವಿ ಅಂತ ಹೇಳ್ತಾ ಇದ್ವಿ. ಈಗ ಎಲ್ಲಾ ತರದ ಮೆಜರ್ಮೆಂಟ್ ತಗೋತೀವಿ. ಯಾವ ರೀತಿ ಬೇಕಾದ್ರೂ ಸ್ಟಿಚ್ ಮಾಡ್ತೀವಿ. ಚೂಡಿದಾರ್ ಆಗ್ಲಿ, ಡ್ರೆಸ್ ಆಗ್ಲಿ, ಗೌನ್ ಆಗ್ಲಿ, ಎಲ್ಲ ಪ್ರತಿಯೊಂದು ಡ್ರೆಸ್ದು ಮೆಜರ್ಮೆಂಟ್ ತಗೊಂಡು ಮಾಡ್ಕೊಡ್ತೀವಿ. ಹಾಗಾಗಿ ಕೆಲವ್ರು ಗೊತ್ತಿಲ್ಲದವರು ಹಂಗಂತಾರೆ, ಅಯ್ಯೋ ನಂಗೆ ಮೆಜರ್ಮೆಂಟ್ ತಗೊಳಕ್ ಬರಲ್ಲ, ನೀವು ಬ್ಲೌಸ್ ಕೊಟ್ಬಿಡಿ ಅಂತ. ಅದಕ್ಕೋಸ್ಕರ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡೋಣ ಯಾವ ರೀತಿ ಮೆಜರ್ಮೆಂಟ್ ನೋಡಿ. ಫಸ್ಟ್ಗೆ ಇವಾಗ ನಾವೇ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂದ್ರೆ ಈ ರೀತಿ ತಗೊಳ್ಳಿ. ಈ ರೀತಿ ಮಾಮೂಲಿ ನಾನು ಬೇರೆಯವ್ರಿಗೆ ಹೇಗೆ ತೋರಿಸೋ ಸೇಮ್ ಅದೇನೆ ನಾವೇ ತಗೊಂಡು ಎಷ್ಟಿರುತ್ತೆ ನೋಡ್ಕೋಬೇಕು. ಈ ರೀತಿ ಮಧ್ಯಕ್ಕೆ ಬರೋ ತರ ಸೇರಿಸ್ಕೊಳ್ಳಿ. ಇವಾಗ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಓಕೆನಾ? ಇದು ಎಷ್ಟಿದೆ ನೋಡ್ಕೊಂಡ್ರೆ ಇದು ಎದೆ ಸುತ್ತಾಳುತ್ತೆ. ಇದು ಮಧ್ಯದ ಎದೆ ಸುತ್ತಾಳುತ್ತೆ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿಂದ ಮಾಮೂಲಿ ಇಲ್ಲಿ ಟೈಟಾಗಿ ಎಳೆಯಕ್ಕೆ ಹೋಗ್ಬೇಡಿ. ಎಷ್ಟಿರುತ್ತೆ ಅಷ್ಟು ನೋಡ್ಕೊಂಡು ಈ ರೀತಿ ಇದು ಮಾಡ್ಕೊಳ್ಳಿ. ಓಕೆನಾ? ಇದು ಮಧ್ಯ. ಇಲ್ಲಿಂದ ಇಲ್ಲಿ ಕೆಳಗಡೆ ಬಂದು ಇದು ಸೊಂಟದ ಸುತ್ತಾಳುತ್ತೆ. ಇದು ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ಈ ಮಧ್ಯೆ ಏನ್ ಜಾಯಿಂಟ್ ಆಗುತ್ತೆ ಅಲ್ಲಿ ತಗೋಬೇಕು. ಜಾಸ್ತಿ ಲೂಸ್ ಕೊಡಬಾರ್ದು, ಜಾಸ್ತಿ ಟೈಟ್ ಮಾಡಿದ್ರೆ ಟೈಟ್ ಆಗಿಬಿಡುತ್ತೆ. ನೋಡಿ, ಜಾಸ್ತಿ ಟೈಟು ಮಾಡಕ್ ಹೋಗ್ಬಾರ್ದು. ಆ ತರ ಅಳತೆ ತಗೋಬೇಕು. ನೋಡಿ, ಈ ರೀತಿ ಬರುತ್ತೆ. ಓಕೆನಾ? ಇದಾಯ್ತು. ಮತ್ತೆ ಇದು ಬಂದ್ಬಿಟ್ಟು ಡಾಟ್ ಪಾಯಿಂಟ್. ನಮ್ದು ಆಗ್ಲಿ ತೋರಿಸಿದ್ಮೇಲೆ ಸೇಮ್ ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಡಾಟ್ ಪಾಯಿಂಟ್. ನಮ್ದು 12 ಬರುತ್ತೆ. ನಮ್ದು ಡಾಟ್ ಪಾಯಿಂಟ್ ಬಂದು 12.5 ಬರುತ್ತೆ. ಅದರಿಂದ ಕೆಳಗೆ 2.5 ಇಂಚ್ ತಗೋಬೇಕು. ಓಕೆನಾ? ಅದಾಯ್ತು. ಮತ್ತೆ ನೆಕ್ ಹಂಗೇನೆ. ಇಲ್ಲಿಂದ ನೆಕ್ ನಿಮ್ಗೆ ಎಷ್ಟು ಬೇಕು, ನನ್ಗೆ 8 ಇಲ್ಲ 9 ಇಂಚ್ ಬರುತ್ತೆ. ಇದು ಸದ್ಯಕ್ಕೆ ಇದು 7 ಇಂಚ್ ಇದೆ. 8 ಇಲ್ಲಾಂದ್ರೆ 9 ಇಂಚು ತಗೋತೀವಿ. ಓಕೆನಾ? ಈ ರೀತಿ ಇಲ್ಲಿಂದ ಈ ರೀತಿ ತಗೊಳ್ಳೋದು. ಓಕೆನಾ? ಇದು ಆಯ್ತು. ಮತ್ತೆ ಸ್ಲೀವ್ಸ್ ನ ಉದ್ದ ಈ ರೀತಿ ತಗೊಂಡು ಇಲ್ಲಿಗೆ ಅಳತೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಆ ತರ 4 ಇಂಚ್ ಬೇಕೋ, 3 ಇಂಚ್ ಬೇಕೋ, ಇಲ್ಲ 10 ಇಂಚ್ ಬೇಕೋ, ಈ ರೀತಿ ಅಳತೆ ನೋಡ್ಕೊಳ್ಳಿ. ಇಲ್ಲಿಂದ ಈ ಭುಜದಿಂದ ಇಲ್ಲಿಂದ ಇಲ್ಲಿ ತಗೋಬೇಕು. ಓಕೆನಾ? ಇದಿಷ್ಟು ಆಯ್ತು. ಮತ್ತೆ ಇದು ಅಷ್ಟೇ 6 ರೌಂಡ್ ಬಂದ್ಬಿಟ್ಟು ಈ ರೀತಿ ತಗೊಂಡು ಈ ರೀತಿ ಟೈಟ್ ಆಗಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಟೈಟ್ ಆಗಿ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಈ ರೀತಿ ಕರೆಕ್ಟಾಗಿ ಮೇಲಿಂದ ಬರಬೇಕು. ಇಲ್ಲಿಂದ ಬಂದು ಈ ರೀತಿ ಟೈಟ್ ಆಗಿ ಇಟ್ಕೋಬೇಕು. ಇದು ಆರ್ಮೋಲ್ ರೌಂಡ್. ಓಕೆನಾ? ಮತ್ತೆ ಈ ಸ್ಲೀವ್ಸ್ ನಾವು ಸುತ್ತಳತೆ ಬಂದ್ಬಿಟ್ಟು ಅದನ್ನು ಅಷ್ಟೇ ಇಲ್ಲಿಂದ ಈ ರೀತಿ ತಗೊಳ್ಳಿ. ಏನಿಲ್ಲ, ಒಂದು ಅರ್ಧ ಇಂಚ್ ಆ ಕಡೆ ಈ ಕಡೆ ಆದ್ರೆ ಸ್ಟಿಚ್ ಹಾಕೋಬೇಕು ಅಂದ್ರೆ ಏನಿಲ್ಲ. ಈ ರೀತಿ ತಗೊಳ್ಳಿ. ಇವಾಗ ಎಷ್ಟು ಬರುತ್ತೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಆಯ್ತು. ಮತ್ತೆ ಶೋಲ್ಡರ್ ಈ ಭುಜ ಎಲ್ಲಿ ಇರುತ್ತಲ್ಲ, ಈ ಭುಜದಿಂದ ಈ ಭುಜದವರೆಗೂ ತಗೊಳ್ಳಿ. ಜಾಸ್ತಿ ಮೇಲ್ ತಗೋಬೇಡಿ, ಸ್ವಲ್ಪ ಈ ರೀತಿ ತಗೊಳ್ಳಿ. ಇಲ್ಲಿ ಒಟ್ಟಿನಲ್ಲಿ ಈ ಭುಜದಿಂದ ಈ ಭುಜಕ್ಕೆ ಬರ್ಬೇಕು. ಓಕೆನಾ? ಇಲ್ಲಿವರೆಗೂ ನಮ್ದು 16 ಇಂಚ್ ಬರುತ್ತೆ. ಈ ಭುಜದಿಂದ ಈ ಭುಜದವರೆಗೂ ಈ ರೀತಿ ತಗೋಬೇಕು. ಓಕೆನಾ? ನೀಟಾಗಿ ಅದು ನಾವೇ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಈ ರೀತಿ ಮಾಡ್ಕೊಂಡು ಈ ತರ ತಗೊಳ್ಳಿ, ಒಂದು ಅಳತೆ ಸಿಗುತ್ತೆ. ಓಕೆನಾ? ಈ ರೀತಿ ತಗೊಳ್ಳಿ, ತೋರಿಸ್ತೀನಿ. ಈ ರೀತಿ ತಗೊಂಡು ಇಲ್ಲಿ ಇಟ್ಕೊಳ್ಳಿ. ಈ ರೀತಿ ಇಲ್ಲಿ ಕುತ್ತಿಗೆ ಹತ್ರ ಇಲ್ಲಿ ಇಟ್ಕೊಂಡು ಇವಾಗ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಉದ್ದ ಬೇಕು. ಇಲ್ಲಿ ಈ ತರ ನೋಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಅಂದಾಜ್ ಮೇಲೆ ಗೊತ್ತಾಗುತ್ತೆ. ಇವಾಗ ನೋಡ್ಕೊಂಡು ಇಷ್ಟು ಇಟ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಅಳತೆ ಬ್ಲೌಸ್ ಇಟ್ಕೊಂಡಿರ್ತೀರಲ್ಲ, ಅದು ಮಿನಿಮಮ್ 14, ನಮಗೆಲ್ಲ 15 ಇಂಚ್ ಬೇಕು. ಆಯ್ತಾ? ನಮ್ಗೆಲ್ಲ 15 ಇಂಚ್ ಬೇಕು. ಇನ್ನು ಬೇರೆಯವ್ರಿಗೆ ನೋಡ್ಕೋಬೇಕು. ಅದರಲ್ಲಿ 1 ಇಂಚು 2 ಇಂಚು 15 ಇಂಚ್ ಒಳಗೆ ಬರುತ್ತೆ. ಸ್ವಲ್ಪ ಹೈಟ್ ಆಗಿರೋರಿಗೆ 15 ಇಂಚ್ ಬೇಕು. ಸ್ವಲ್ಪ ಕುಳ್ಳಕ್ಕಿರೋವಾಗೆಲ್ಲ 13, 14 ಆದ್ರೆ ಸಾಕಾಗುತ್ತೆ. ಓಕೆನಾ? ಹಿಂಗೆ ಈ ರೀತಿ ಹಂಗೆ ಬೆನ್ನ ತಗೊಂಡ್ವಲ್ಲ ಹಂಗೆ ಡೀಪ್ ಇಲ್ಲ, ಡೀಪ್ ಜಾಸ್ತಿ ಹಾಕಲ್ಲ ಅಂದ್ರೆ 9 ಇಂಚು ಇಟ್ಕೋಬಹುದು. ಓಕೆನಾ? ಡೀಪಲ್ಲಿ ಸ್ವಲ್ಪ ಜಾಸ್ತಿ ಡೀಪ್ ಬೇಡ ಅನ್ನೋರು 9 ಇಂಚು ತಗೊಳ್ಳಿ. ಇಲ್ಲ ಡೀಪ್ ಬ್ರಾಡಾಗಿ ಹಾಕೋತೀನಿ ಅನ್ನೋರು 10 ಇಂಚು ಇಲ್ಲ 11 ಇಂಚ್ವರೆಗೂ ತಗೋಬಹುದು. ಓಕೆನಾ? ಹೈಟ್ ಇದೀವಿ ಅಂದ್ರೆ 12 ಇಂಚ್ವರೆಗೂ ತಗೋಬಹುದು. ನಮ್ಮ ತರ ಹೈಟ್ ಇರೋರಾದ್ರೆ 12 ಇಂಚ್ವರೆಗೂ ತಗೋಬಹುದು. ಓಕೆನಾ? ಈ ರೀತಿ ಮೆಜರ್ಮೆಂಟ್ ತಗೊಳ್ಳೋದು. ಆಮೇಲೆ ಹೇಳಿದ್ನಲ್ಲ, ನೆಕ್ದು ಅಷ್ಟೇ ಹೀಗೇನೆ ತಗೊಳ್ಳೋದು. ಮತ್ತೆ ಹಿಂದೆದು ಶೋಲ್ಡರು, ಸ್ಲೀವ್ಸ್ ಉದ್ದ, ಕಂಕ್ಲಿನ ಸುತ್ತಳತೆ, ತೋಳಿನ ಸುತ್ತಳತೆ, ಜಾಟ್ ಪಾಯಿಂಟ್, ಎದೆ ಸುತ್ತಳತೆ ಎಲ್ಲಾನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇಲ್ಲಿ ಮೇಲ್ಗಡೆ ಕಂಕ್ಲಿಂದ ಇಲ್ಲಿ ಮೇಲ್ಗಡೆ ತಗೋಬೇಕು. ಈ ರೀತಿ ತಗೋಬೇಕು. ಓಕೆನಾ?
ಈ ರೀತಿ ಅಳತೆ ತಗೊಂಡು ಇಲ್ಲಿ ಕರೆಕ್ಟಾಗಿ ಎರಡು ಜಾಯಿಂಟಿಂಗ್ ಇರುತ್ತಲ್ಲ, ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಜಾಸ್ತಿ ಎಳೆಕ್ ಹೋಗ್ಬಾರ್ದು, ಜಾಸ್ತಿ ಲೂಸ್ ಕೊಡಬಾರ್ದು, ಆ ತರ ಒಂದು ಲೆವೆಲ್ ತಗೊಳ್ಳಿ. ಇದು 32 ಇದೆ, ಓಕೆನಾ. ಈ ರೀತಿ ತಗೊಂಡ್ರೆ 32 ಬರುತ್ತೆ, ಓಕೆನಾ. ಅಂದ್ಬಿಟ್ಟು 30ವರೆ ಇದೆ, 30ವರೆ ಇದೆ ನೋಡಿ. 31 ಅಂತಾನೆ ಇಟ್ಕೊಳ್ಳಿ, ಜಾಸ್ತಿ ಎಳೆಯೋದು ಬೇಡ. ಎದೆ ಸುತ್ತಳತೆ 31ವರೆ ಇದೆ, ಈ ತರ ತಗೋಬೇಕು. ಮತ್ತೆ ಇದನ್ನ ಹಿಂಗೆ ಕೆಳಗಡೆ ತಗೊಂಡು ಇದು ಬಂದ್ಬಿಟ್ಟು 31ವರೆ ಬರುತ್ತೆ, ಓಕೆನಾ. ಇದು ಬಂದ್ಬಿಟ್ಟು ಒಂದು ಲೂಸ್ ಇಕ್ಕೋತೀವಿ ಅಂದ್ರೆ 32 ಬರುತ್ತೆ, ಓಕೆನಾ. ಇದು ಚೆಸ್ಟ್ ಹತ್ರ ಬಂದ್ಬಿಟ್ಟು 32 ಬರುತ್ತೆ. ಇದು ಮಧ್ಯದ ಎದೆ ಸುತ್ತಳತೆ. ಇನ್ನು ಕೆಳಗಡೆ ಬಂದ್ರೆ ಇದು ಸೊಂಟದ ಸುತ್ತಳತೆ. ಇದನ್ನು ಅಷ್ಟೇನೆ ಹಿಂಗೆ ತಗೋಬೇಕು. ಇಲ್ಲಿ ಮಧ್ಯೆ ಜಾಯಿಂಟಿಂಗ್ ಬರುತ್ತಲ್ಲ ಅದು ತಗೊಳ್ಳಿ. ಇದು ಬಂದ್ಬಿಟ್ಟು 27ವರೆ ಇದೆ, ಓಕೆನಾ. ಈ ರೀತಿ ತಗೊಂಡ್ರೆ ಇದು 27ವರೆ. ಇದು ಆಯ್ತು. ಮತ್ತೆ ಬಂದ್ಬಿಟ್ಟು ಇದು ನೆಕ್ಕು. ಈ ಕಡೆಯಿಂದ ತಗೋಬಾರ್ದು, ನೆಕ್ ಯಾವಾಗ್ಲೂ ಇಲ್ಲಿಂದ ತಗೋಬೇಕು. ಇಲ್ಲಿಂದ ನಿಮ್ಗೆ ಎಷ್ಟು ನಿಕ್ಬೇಕು. ಇದು ಬಂದ್ಬಿಟ್ಟು 6ವರೆ ಇದೆ ಈ ಡೀಪು. ನಿಮ್ಗೆ 6ವರೆ, 7, 7ವರೆ, 8 ಆ ತರ ಇಟ್ಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು, ಓಕೆನಾ. ಇದು ಬಂದ್ಬಿಟ್ಟು 6 ಇಂಚ್ ಇದೆ, ಓಕೆನಾ. ಇದು ಬಂದ್ಬಿಟ್ಟು ಸ್ಲೀವ್ಸ್ನ ಉದ್ದ. ಇಲ್ಲಿ ಮಾಮೂಲಿ ಇರುತ್ತಲ್ಲ, ಈ ಕಡೆಯಿಂದ ಇಲ್ಲಿ ತಗೊಳ್ಳಿ. ಈ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಡು, ಫುಲ್ ಸ್ಲೀವ್ಸ್ ಅಂದ್ರೆ ಇಲ್ಲಿಗೆ, ಇಲ್ಲಿ ಎಲ್ಬೋ ಸ್ಲೀವ್ಸ್ ಎಷ್ಟು ಬೇಕು ಅಷ್ಟಕ್ಕೆ ಈ ರೀತಿ ತಗೊಳ್ಳೋದು, ಓಕೆ. ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ ಮೂಳೆ ಇದಿರುತ್ತಲ್ಲ, ಇಲ್ಲಿಂದ ಈ ರೀತಿ ಅಳತೆ ತಗೋಬೇಕು, ಓಕೆನಾ. ಇದಾದ್ಮೇಲೆ ಇಲ್ಲಿಂದ ಸ್ಲೀವ್ಸ್ ನ ಸುತ್ತಾಳತೆ ಈ ರೀತಿ. ಇವಾಗ ಇದು ಎಷ್ಟು ಬರುತ್ತೆ ಇದು ನೋಡ್ಕೊಂಡು ತಗೋಬೇಕು, ಓಕೆನಾ. ಇಲ್ಲಿಂದ ಇದು ಆರ್ಮೋಲ್ ರೌಂಡ್. ಇಲ್ಲಿಂದ ಈ ರೀತಿ ತಗೊಂಡ್ರೆ ಇದು ಕರೆಕ್ಟಾಗಿ ತಗೋಬೇಕು. ಒಂದು ಲೂಸ್ ಇದಾದ್ರೆ ಇದು ಆರ್ಮೋಲ್ ಆದ್ರೆ ಲೂಸ್ ಬರುತ್ತೆ. ಇದು ಕರೆಕ್ಟಾಗಿ ಕಂಕ್ಲಿಂದ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡಾಗ ಇದರಲ್ಲಿ ಈ ರೀತಿ ತಗೊಂಡು ಈ ರೀತಿ ತಗೊಳ್ಳೋದು. ಇದು ಆರ್ಮೋಲ್ ರೌಂಡ್, ಓಕೆನಾ. ಇದಿಷ್ಟಾಯ್ತು. ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಈ ಕಡೆಯಿಂದ ಇಲ್ಲಿ ಮಾಮೂಲಿ ಇಲ್ಲಿರುತ್ತಲ್ಲ ಇದು ತೋಳ್ದು, ಈ ಕಡೆಯಿಂದ ಈ ಕಡೆ ತಗೋ. ಇದು ಬಂದ್ಬಿಟ್ಟು 15 ಇಂಚ್ ಇದೆ, ಓಕೆನಾ. ಈ ರೀತಿ 15 ಇಂಚ್ ಬರುತ್ತೆ. ಇಲ್ಲಿಂದ ಎಲ್ಲೂ ತಗೋಬೇಕು. ಮತ್ತೆ ಹೇಳ್ದಂಗೆ ಇದು ಬೆನ್ನಿನ ಉದ್ದ ಇಲ್ಲಿಂದ ಈ ರೀತಿ ಹಿಂಗ್ ತಗೊಳ್ಳಿ. ನಿಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ. 13, 12, 14, 15. ನಮ್ಗೆ 15 ಬೇಕು. ಇವ್ರಿಗೆ 13 ಆದ್ರೆ ಸಾಕು, 13 ಇಂಚ್ ಬೇಕು, ಓಕೆನಾ. ಇದರಲ್ಲಿ ನಿಮ್ಗೆ ಹಂಗೆ ಡೀಪ್ ಇದು 8 ಇಂಚ್ ಇದೆ. ಡೀಪ್ ಇವಾಗ ಹಾಕಿರೋದು 8 ಇಂಚ್ ಇದೆ. ಇದು 12 ಇಂಚ್ ಅಂದ್ರೆ ಇಷ್ಟು ಬರುತ್ತೆ. ಹಂಗೆ ನಿಮ್ಗೆ ಎಷ್ಟು ಡೀಪ್ ಬೇಕು, ಎಷ್ಟು ಇದು ಬೇಕು ಇಲ್ಲೇ ನೋಡ್ಕೊಂಡು ಅಳತೆ ತಗೋಬಹುದು, ಓಕೆನಾ. ಈ ರೀತಿ ಇದು ಶೋಲ್ಡರು ಆಯ್ತು, ಬೆನ್ನಿನ ಉದ್ದ ಆಯ್ತು, ಡೀಪ್ ಆಯ್ತು, ಮತ್ತೆ ಸ್ಲೀವ್ಸ್ ಆಯ್ತು, ಆರ್ಮೋಲ್ ರೌಂಡ್ ಆಯ್ತು. ಮುಂದೆ ಆಮೇಲೆ ಡಾಟ್ ಪಾಯಿಂಟ್. ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ರೀತಿ ತಗೊಂಡು ಇದು 9ವರೆ ಬರುತ್ತೆ. 9ವರೆ 12 ಇಂಚು, ಓಕೆನಾ. ಇಲ್ಲಿ ಏನ್ ಮಧ್ಯೆ ಡಾಟ್ ಬರುತ್ತಲ್ಲ ಇದೆ ಡಾಟ್ ಪಾಯಿಂಟ್, ಓಕೆನಾ. ಈ ರೀತಿ ಇಲ್ಲಿಂದ ಇಲ್ಲಿ ಇಟ್ಕೊಂಡ್ರೆ ಇದು 9ವರೆ, ಓಕೆನಾ. ಇಲ್ಲಿಂದ ಈ ತರ ಇದಿಷ್ಟು ಮೆಜರ್ಮೆಂಟ್ದು. ನಿಮ್ಗೆ ಈ ಮೆಜರ್ಮೆಂಟ್ ಇಷ್ಟ ಆಗಿದ್ರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನನ್ಗೆ ಗೊತ್ತಿರುವಷ್ಟು ಮೆಜರ್ಮೆಂಟ್ ಬೇರೆಯವ್ರಿಗೆ ಯಾಕೆ ತಗೊಳ್ಳೋದು ಅಂತ ತೋರಿಸಿದೀನಿ. ಇವಾಗ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ಇನ್ನು ಯಾವ ತರ ಆಗುತ್ತೆ, ಇನ್ನು ಬ್ಲೌಸ್ ಅಲ್ಲಿ ಒಂದು ತೋರಿಸ್ಕೊಡ್ತೀನಿ. ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತಾ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಒಂದೇ ಸಲ ಎಲ್ಲ ಹೇಳಕ್ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಇದನ್ನ ಯಾವ ರೀತಿ ಅನ್ನೋದು ಅಳತೆ ಮಾಡೋದನ್ನ ನೋಡಿದ್ಮೇಲೆ ಒಂದು ಕಮೆಂಟ್ ಹಾಕಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಒಂದು ಕಮೆಂಟು ಲೈಕ್ ಕೊಟ್ರೆ ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಎಂಕರೇಜ್ ಬರುತ್ತೆ, ಓಕೆನಾ. ಇಷ್ಟು ಖುಷಿಯಾಗಿ ಹೇಳ್ಕೊಟ್ರು ಒಂದು ಲೈಕ್ ಬರಲ್ಲ, ಕಮೆಂಟ್ ಬರಲ್ಲ ಅಂದಾಗ ಬೇಜಾರಾಗುತ್ತೆ. ಏನಾದರೂ ಈ ತರ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.